ಗೀತಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು PM ಶ್ರೀ GHPS ಮೇಲಿನ ಬೆಸಿಗೆ. ಇಂದಿನ ಸಚೇತನ ಅಂಟಾರ್ಟಿಕಾ ಖಂಡ. ನಮ್ಮ ಗ್ರಹದ ದಕ್ಷಿಣದಲ್ಲಿ ಪ್ಯಾಟಗೋನಿಯಾ, ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ನ ಅತ್ಯಂತ ದೂರದ ತುದಿಗಳನ್ನು ಮೀರಿ ಒಂದು ದೊಡ್ಡ ಬಿಳಿ ಭೂಮಿ ಇದೆ, ಅಂಟಾರ್ಟಿಕಾ. ಈ ಬೃಹತ್ ಖಂಡದ ಬಹುಭಾಗವನ್ನು ಆವರಿಸಿರುವ ಮಂಜುಗಡ್ಡೆ ಮತ್ತು ಹಿಮದಿಂದಾಗಿ ಇದು ಬಿಳಿ ಬಣ್ಣದಾಗಿದೆ. ಅಂಟಾರ್ಟಿಕಾವು ಭೂಮಿಯ ದಕ್ಷಿಣ ಧ್ರುವದಲ್ಲಿರುವ ಅತ್ಯಂತ ಶೀತಲ, ಶುಷ್ಕ ಮತ್ತು ಗಾಳಿ ಬೀಸುವ 5ನೇ ಅತಿ ದೊಡ್ಡ ಖಂಡವಾಗಿದೆ. ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿದೆ. ಜನರಿಲ್ಲದ ಈ ಖಂಡವು ಶಾಂತಿ ಮತ್ತು ವೈಜ್ಞಾನಿಕ ಸಂಶೋಧನೆಗೆ ಮೀಸಲಾಗಿದೆ. 14 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು, ಜಗತ್ತಿನ 70% ಸಿಹಿ ನೀರನ್ನು ಹಿಮರೂಪದಲ್ಲಿ ಹೊಂದಿದೆ. ಇದು ಭೂಗೋಳದ ಅತ್ಯಂತ ಎತ್ತರದ ಖಂಡ. ಸಾಗರ ಮಟ್ಟದಿಂದ ಸರಾಸರಿ ಎತ್ತರ 2300 ಮೀಟರ್. ಜೂನ್ 22ರಂದು ಭೂಮಿಯ ಉತ್ತರ ಮೇರು ಅತ್ಯಧಿಕವಾಗಿ ಸೂರ್ಯನೆಡೆ ವಾಲುವುದರಿಂದ ಆಗ ಅಂಟಾರ್ಟಿಕಾದಲ್ಲಿ ದಿನದ 24 ಗಂಟೆಯೂ ಕತ್ತಲು. ಡಿಸೆಂಬರ್ 22ರಂದು ದಕ್ಷಿಣದ ಮೇರು ಅತ್ಯಧಿಕವಾಗಿ ಸೂರ್ಯನೆಡೆ ವಾಲುವುದರಿಂದ ದಿನದ 24 ಗಂಟೆಗೂ ಬೆಳಕು. ವರ್ಷದಲ್ಲಿ 6 ತಿಂಗಳು ಕತ್ತಲು, 6 ತಿಂಗಳು ಬೆಳಕು ಇರುವುದರಿಂದ ಈ ಖಂಡ ಜೈವಿಕ ವೈವಿಧ್ಯವನ್ನು ಪೋಷಿಸಿಲ್ಲ. ಅಲ್ಲಿರುವ ಸೀಮಿತ ಜೀವಿಗಳು ಈ ಪ್ರತಿಕೂಲ ವಾತಾವರಣಕ್ಕೆ ಹೊಂದಿಕೊಂಡು ಬಾಳುವೆ ಮಾಡುತ್ತವೆ. ಪ್ರಧಾನ ಜೀವಿಗಳೆಂದರೆ ಪೆಂಗ್ವಿನ್. ಥ್ಯಾಂಕ್ ಯು.